ಬೆಂಗಳೂರಿನಲ್ಲಿ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧವಾಗಿ ಆಂತರಿಕ ತನಿಖೆ ಆಗ್ತಾ ಇದೆ. ಆಂತರಿಕ ತನಿಖೆಯನ್ನು ನಡೆಸೋದಕ್ಕೆ ಸಿಐಡಿ ಸೂಚನೆಯನ್ನು ಕೊಟ್ಟಿದೆ. ವಕೀಲೆ ಜೀವ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಂತ ಆರೋಪ ಕೂಡ ಕೇಳಿಬಂದಿತ್ತು. ಕನಕಲಕ್ಷ್ಮಿ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿತ್ತು. ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೂರಿನ ಬೆನ್ನಲ್ಲೇ ಇದೀಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಹೊರಗಿಟ್ಟು ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧವಾಗಿನೇ ದೂರು ಕೇಳಿ ಬಂದಿತ್ತು. ಕಿರುಕುಳ ಕೊಟ್ಟಿದ್ರು, ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು, ಇದೇ ರೀತಿಯಾಗಿ ನೀನು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತ ಕಿರುಕುಳ ಜೀವ ಅವರಿಗೆ ಕೊಡ್ತಾ ಇದ್ರು ಇವರೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಅನ್ನುವಂತ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅವರನ್ನ ಹೊರಗಿಟ್ಟು ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಇವ್ರ ಮೇಲೆ ಇತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಜಪ್ಪ, ಇದೀಗ ಡಿವೈಎಸ್ಪಿ ಅವರನ್ನ ಹೊರಗಿಟ್ಟು ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಯಾವ ಆಂಗಲ್ ನಲ್ಲಿ ಹೋಗುತ್ತೆ, ಏನೇನ್ ನಡೆಯುತ್ತೆ ಅನ್ನೋದಾಗಿ ಡೆವಲಪ್ಮೆಂಟ್ಸ್? ಚೈತ್ರ, ಭೋವಿ ಅಭಿವೃದ್ಧಿ ನಿಗಮದಿಂದ ನಕಲಿ ಫಲಾನುಭವಿಗಳ ಹೆಸರಿಗೆ ಸಾಲವನ್ನು ಮಂಜೂರು ಮಾಡಿ ಸುಮಾರು 90 ಕೋಟಿಯಷ್ಟು ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂತಹ 4 ಎಫ್ಐಆರ್ 2023ರಲ್ಲಿ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಐಡಿಗೆ ಹೆಗಲಿಗೆ ಕೊಡಲಾಗಿತ್ತು. ಅಲ್ಲಿ ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು ನೇಮಕ ಮಾಡಲಾಗಿತ್ತು. ಈ ತನಿಖೆಯ ಭಾಗವಾಗಿ ಭೋವಿ ಅಭಿವೃದ್ಧಿ ನಿಗಮ ಹಣ ಏನಿದೆ ಅದು ವಕೀಲ ಆಗಿರುವಂತಹ ಜೊತೆಗೆ ಉದ್ಯಮಿ ಆಗಿರುವಂತಹ ಜೀವ ಖಾತೆಗೂ ಕೂಡ ಹೋಗಿತ್ತು. ಅವರ ಅಕೌಂಟ್ ನಂಬರ್ಗೆ ಸುಮಾರು 7 ಕೋಟಿಯಷ್ಟು ಹಣ ಹೋಗಿತ್ತು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಸಿಐಡಿ ಕಚೇರಿಗೆ ವಿಚಾರಣೆಗೆ ಅಂತ ಕರೆಸಿದ್ರು. ಈ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ವಿವಸ್ತ್ರಗೊಳಿಸಿ ತನಿಖೆಯನ್ನ ನಡೆಸಿದ್ದಾರೆ ಅನ್ನುವಂಥ ಆರೋಪ ಏನು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 13 ಪುಟಗಳ ಒಂದು ಡೆತ್ ವಾರ್ಡ್ ಅನ್ನ ಬರೆದು ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧವಾಗಿ. ಆ ಒಂದು ಕೇಸನ್ನು ಕೂಡ ಸದ್ಯಕ್ಕೆ ಸಿಸಿಬಿ ವರ್ಗಾವಣೆ ಆಗಿದೆ. ವರ್ಗಾವಣೆಯಾಗಿ ಸುಮಾರು 7-8 ದಿನ ಕಳೆದರೂ ಕೂಡ ಸಿಸಿಬಿ ತನಿಖೆಯಲ್ಲಿ ಪ್ರಗತಿ ಇಲ್ಲದಿರೋದನ್ನು ನೋಡಿದಂತಹ ಹೈಕೋರ್ಟ್ ಸಾಕಷ್ಟು ಗರಂ ಕೂಡ ಆಗಿತ್ತು. ಅದರ ಒಂದು ಭಾಗವಾಗಿ ಈಗ ಸಿಸಿಬಿ ಕೂಡ ಜೀವ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಏನು ಕನಕಲಕ್ಷ್ಮಿ ಮೇಲೆ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿಐಡಿ ಹಿರಿಯ ಅಧಿಕಾರಿಗಳು ಈ ಭೋವಿ ಅಭಿವೃದ್ಧಿ ನಿಗಮದ ಅಕ್ರಮದ ಒಂದು ತನಿಖೆ ಏನಿದೆ ಆ ಒಂದು ತನಿಖೆಯ ತನಿಖಾಧಿಕಾರಿಯಾಗಿದ್ದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಈಗ ತನಿಖೆಯಿಂದ ಹೊರಗಿಟ್ಟು ತನಿಖೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದು ಆಂತರಿಕವಾದಂತಹ ಒಂದು ತನಿಖೆಗೂ ಕೂಡ ಆದೇಶವನ್ನ ಮಾಡಿದೆ. ಕನಕಲಕ್ಷ್ಮಿ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಆ ಒಂದು ವರದಿ ಕೈ ಸೇರುವವರೆಗೂ ಕೂಡ ಸಿಐಡಿ ಹಿರಿಯ ಅಧಿಕಾರಿಗಳ ಕೈ ಸೇರುವವರೆಗೂ ಕೂಡ ಈ ಒಂದು ಅಕ್ರಮದ ತನಿಖಾಧಿಕಾರಿ ಏನಿದ್ದಾರೆ ಕನಕಲಕ್ಷ್ಮಿ ಅವರನ್ನ ದೂರ ಇಟ್ಟು ಕೂಡ ತನಿಖೆಯನ್ನು ಮಾಡ್ತಿರುವುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಕಡೆ ಸಿಐಡಿ ಕೂಡ ಆಂತರಿಕ ತನಿಖೆಗೆ ಆದೇಶ ಮಾಡ್ತಿದೆ. ಜೊತೆಗೆ ಜೀವ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಒಂದು ತಾರ್ಕಿಕ ಅಂತ್ಯಕ್ಕೆ ಈ 2 ಪ್ರಕರಣಗಳು ಹೋಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.